ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು, ಅವರು ಏನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ವಾಟ್ ಆ್ಯಕ್ಚುಲಿ ದೇ ಆರ್ ಫೀಲಿಂಗ್ ಇನ್ಸೈಡ್, ಅವರ ಅಂತರಾಳದಲ್ಲಿ ಯಾವ ಒಂದು ಭಾವನೆಯಲ್ಲಿ ಇದ್ದಾರೆ. ಸೊ ಎಲ್ಲವನ್ನು ನೋಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಈ ಒಂದು ರೀಡಿಂಗನ್ನು ಪ್ರತಿಯೊಬ್ಬರು ನೋಡಬಹುದು. ನೋ ಕಾಂಟ್ಯಾಕ್ಟಲ್ಲಿ ಇರೋರು ಸಹ ನೋಡಿ, ಅಥವಾ ಕಾಂಟ್ಯಾಕ್ಟಲ್ಲಿರಿ, ನೋ ಕಾಂಟ್ಯಾಕ್ಟಲ್ಲಿರಿ, ರಿಲೇಷನ್ಶಿಪ್ಪಲ್ಲಿರಿ, ಸಪ್ರೇಷನ್ನಲ್ಲಿರಿ, ಪ್ರತಿಯೊಬ್ಬರು ಈ ಒಂದು ರೀಡಿಂಗನ್ನು ಅದನ್ನು ನೋಡಬಹುದು. ನಿಮಗೆ ರೆಸ್ನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಗೈಸ್, ಏಪ್ರಿಲ್ 14th ನಾನು ಟ್ಯಾರೋ ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಸೆಷನ್ಸ್ ಇರುತ್ತೆ, 7 days ವರ್ಕ್ಶಾಪ್ ಇರುತ್ತೆ. ಯಾರು ಇಂಟ್ರೆಸ್ಟ್ ಇದ್ದೀರಾ ಕಲಿಯೋದಕ್ಕೋಸ್ಕರ ತುಂಬ ಅಡ್ವಾನ್ಸ್ಡ್ ವೇಯಲ್ಲಿ ನಾನು ಟ್ಯಾರೋ ಕೋರ್ಸನ್ನು ಹೇಳ್ಕೊಡ್ತೀನಿ. ವಿತ್ ರೆಮಿಡೀಸ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಎಸ್ ಐ ವಾಂಟ್ ಟು ರೀಡ್ ಅಂತಂದರೆ, ಐ ವಾಂಟ್ ಟು ಲರ್ನ್ ಅಂದರೆ, ಲರ್ನಿಂಗಿಗೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡೋಂಗಿದ್ರೆ ಡೆಫಿನೆಟ್ಲಿ ಈ ಒಂದು ಕೋರ್ಸ್ನ ನೀವು ಜಾಯ್ನ್ ಆಗಬಹುದು. ಕೋರ್ಸ್ನ ಜಾಯ್ನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿ, ನಾನು ಕೋರ್ಸ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಓಕೆ, ಸೊ ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಸೊ 2 ನಿಮಿಷ ವಿಜುವಲೈಸ್ ಮಾಡಿ ನಿಮ್ಮ ಪರ್ಸನ್ನ, ಸೊ ದಟ್ ಅವರ ಎನರ್ಜಿ ನಿಮಗೆ ಕ್ಲೇಮ್ ಆಗುತ್ತೆ. ಓಕೆ, ಸೊ ದಟ್ ಇನ್ನೂ ಕನೆಕ್ಟ್ ಆಗ್ತೀರಾ ಈ ಒಂದು ರೀಡಿಂಗಿಗೆ. ಓಕೆ, ಲೆಟ್ ಸ್ಟಾರ್ಟ್. ಸೊ ವಾಟ್ ಆ್ಯಕ್ಚುಲಾಗಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಎಲ್ಲ ನೋಡೋಣ. ಶ್ರೀ ಕೃಷ್ಣ, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ಓಕೆ, ಸ್ಟ್ರೆಂತ್, ಆಫ್ ಕಪ್ಸ್. ಆ್ಯಂಡ್ ಇಲ್ಲಿ ಕೆಲವರು ಮೂವ್ ಆನ್ ಆಗಿದ್ದೀರಾ, ಕೆಲವರು ಸಪ್ರೆಷನ್ನಲ್ಲಿದ್ದೀರಾ, ಕೆಲವರು ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿರಬಹುದು. ಬಟ್ ತುಂಬ ಚಾಲೆಂಜಸ್ ಇದೆ ಈ ಒಂದು ರಿಲೇಷನ್ಶಿಪ್ನ ಪಡ್ಕೋಬೇಕು ಅಂದರೆ, ಅಥವಾ ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ಬಟ್ ಸ್ಟಿಲ್ ಇದನ್ನು ಸಕ್ಸಸ್ ಮಾಡ್ಕೋಬೇಕು ಅಂತ ಇಬ್ಬರೂ ತುಂಬ ಕಷ್ಟಪಡ್ತಾ ಇದ್ದೀರಾ, ತುಂಬ ಹೋರಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ ನಿಮ್ಮ ಒಂದು ಪ್ರೀತಿಗೆ. ಒಪ್ಪಿಸ್ಬೇಕಾಗಿದೆ ಈ ಒಂದು ಮ್ಯಾರೇಜ್ಗಾಗಿರ್ಬೋದು, ಬಟ್ ಸ್ಟಿಲ್ ಒಪ್ಕೊಳ್ತಾರಾ ಇಲ್ವಾ ಅಂತ ತುಂಬ ಯೋಚಿಸ್ತಾ ಇದ್ದಾರೆ ಈ ಪರ್ಸನ್ ಅಂತ ಹೇಳಬಹುದು. ಬಹುಶಃ ಇಲ್ಲಿ ಇಬ್ಬರದು ಆಳವಾಗಿದೆ ಪ್ರೀತಿ, ತುಂಬ ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನ. ಬಟ್ ಸಮ್ವೇರ್ ಈ ಪರ್ಸನ್ ಫೀಲ್ ಮಾಡ್ತಾ ಇರೋದು ಪಾಸ್ಟ್ ಬಗ್ಗೆ. ಎಸ್, ಪಾಸ್ಟ್ ಬಗ್ಗೆ ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಪಾಸ್ಟಲ್ಲಿ ಆಗಿರುವಂತಹ ಒಂದು ಕೆಲವಷ್ಟು ಘಟನೆಗಳು, ಅದರಿಂದ ಅವ್ರಿಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಬಹುದು. ಸೊ ಬಹುಶಃ ನೀವು ಇವ್ರಿಗೆ ಒಂದು 2ನೇ ಪ್ರೀತಿಯಾಗಿರಬಹುದು. ಇವರ ಎಕ್ಸ್ ಏನಿದ್ದಾರೆ ಅವ್ರನ್ನ ಇವರು ಮರೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಬಹುದು. ಪಾಸಿಬಿಲಿಟೀಸ್. ಎಸ್, ಆ್ಯಂಡ್ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಆಫ್ ಎಂಡಿಂಗ್ ಲೈಫ್. ಆ್ಯಂಡ್ ಈ ಪರ್ಸನ್ ಇವ್ರ ಲೈಫ್ನ ಎಂಡ್ ಮಾಡ್ಕೋಬೇಕು ಅಂತಲೂ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಸ್ ನೌ. ಈ ಪರ್ಸನ್ ದಟ್ ನನ್ನ ಲೈಫ್ ಮುಗಿದು ಹೋಯಿತು ಅಂದರೆ, ದಟ್ ನೀವಿಲ್ಲ ಅಂದರೆ ಇವ್ರ ಲೈಫ್ ಇಲ್ಲ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರಿಗೆ ಎಟ್ ಎನಿ ಕಾಸ್ಟ್ ನೀವು ಅವ್ರ ಲೈಫಲ್ಲಿ ಇರಬೇಕು ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಎಟ್ ಎನಿ ಕಂಡೀಷನ್, ಎಂಥದೇ ಸಿಚುವೇಶನ್ ಆದರೂ, ಏನೇ ಒಂದು ಟೈಮಲ್ಲೂ ಕೂಡ ಈ ಪರ್ಸನ್ ನಿಮ್ಮ ಜೊತೆಗೇ ಇರಬೇಕು, ನೀವಿಲ್ಲ ಅಂದರೆ ನನ್ನ ಲೈಫ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇದೆ, ಬಟ್ ಸ್ಟಿಲ್ ಸ್ಟ್ರಗಲ್ ಆಗ್ತಾ ಇದೆ. ಬಟ್ ಸ್ಟಿಲ್ ಈ ಪರ್ಸನ್ ಸ್ಟ್ರೆಂತ್ ಆಗ್ತಾ ಇದ್ದಾರೆ, ಎಫರ್ಟ್ ಹಾಕ್ತಾ ಇದ್ದಾರೆ. ಬಟ್ ಆ ಎಫರ್ಟ್ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅದೇ ಮೇನ್ ರೀಸನ್ ಇಲ್ಲಿ, ಅದೇ ಒಂದು ಮೈನಸ್ ಪಾಯಿಂಟ್ ಆಗಿದೆ. ಸೊ ಈ ಪರ್ಸನ್ ನೀನು ಕೈ ಕಟ್ಕೊಂಡು ಕೂತಿಲ್ಲ, ಅಥವಾ ನಿಮ್ಮ ರಿಲೇಷನ್ಶಿಪ್ನ ಅಥವಾ ನಿಮ್ಮ ಕಮಿಟ್ಮೆಂಟ್ನ ಏನು ಸಕ್ಸಸ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ, ಪ್ರೀತಿನ ಅದನ್ನೆಲ್ಲ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಪರ್ಸನ್ ಏನೇ ಮಾಡೋಕ್ಕೆ ಹೋದ್ರೂ, ಅಥವಾ ಏನೇ ಒಂದು ಕೆಲಸ ಮಾಡೋದಕ್ಕೆ ಹೋದ್ರೂ ಒಂದಲ್ಲ ಒಂದು ಅಡ್ಡಿ ಆಗುತ್ತೆ. ಇವರು ಏನೋ ಒಳ್ಳೆ ಇಂಟೆನ್ಷನ್ ಮಾಡ್ಕೊಂಡು ಹೋಗ್ತಾರೆ, ಬಟ್ ಸ್ಟಿಲ್ ಅಲ್ಲಿ ಇನ್ಯಾವುದೋ ಒಂದು ಸಿಚುವೇಶನ್ ಆಗಿ ಅದು ಮತ್ತೆ ಇವರೇ ತಪ್ಪಾಗಿ ಎಲ್ಲರೂ ನೋಡ್ತಾರೆ ಇವರನ್ನು.
ಸೊ ಇವರೇ ತಪ್ಪು ಮಾಡಿರೋದು ಅಂತ ನೋಡ್ತಾರೆ. ಸೊ ಆಲ್ಮೋಸ್ಟ್ ಏನೇ ಒಳ್ಳೇದು ಮಾಡಿದ್ರು ಲಾಸ್ಟಿಗೆ ಬ್ಲೇಮ್ ಮಾತ್ರ ಇವ್ರಿಗೇನೆ ಸಿಗೋದು, ಈ ರೀತಿ ಇದೆ. ಸೊ ಅಫ್ಕೋರ್ಸ್ ಕಮಿಟ್ಮೆಂಟ್ ವೈಸ್ ನೋಡೋದಾದರೆ, ಪ್ರೀತಿ ಇದೆ ಅಂತ ಕೇಳೋದಾದರೆ, ಈ ಪರ್ಸನ್ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ರಿಗ್ರೆಷನ್ಸ್ ಇದೆ, ದಟ್ ಪಾಸ್ಟಲ್ಲಿ ಆಗಿರುವಂತಹ ತಪ್ಪುಗಳಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಪಾಸ್ಟಲ್ಲಿ ಆಗಿರುವಂಥ ಮಿಸ್ಟೇಕ್ಸ್ ಈ ಒಂದು ರಿಲೇಷನ್ಶಿಪ್ಪಲ್ಲೂ ಕೂಡ ಎಲ್ಲಿ ಮತ್ತೆ ಮರುಕಳಿಸುತ್ತೆ, ಮತ್ತೆ ಎಲ್ಲಿ ರಿಪೀಟ್ ಆಗುತ್ತೆ, ಆ ಒಂದು ಭಯದಿಂದನೇ ಇನ್ನೂ ಜಾಸ್ತಿ ಅವ್ರು ಅದೇ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಕಳ್ಕೊಳ್ಳೋ ಭಯ ಇದೆ ಅವ್ರಿಗೆ, ನಿಮ್ಮನ್ನ ಕಳ್ಕೊಳ್ಳೋ ಭಯ ಇದೆ. ನೀವಿಲ್ಲ ಅಂದರೆ ನನ್ನ ಲೈಫ್ ಎಂಡ್ ಆಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ಬಟ್ ಇದು ಯಾವುದು ನಿಮ್ಮ ಹತ್ರ ಬಹುಶಃ ಹೇಳ್ಕೊಂಡಿಲ್ಲ, ಬಿಕಾಸ್ ಈ ಪರ್ಸನ್ ಮನ್ಸು ಬಿಚ್ಚಿ ಹೇಳ್ಕೊಳ್ಳೋದಿಲ್ಲ. ಬಟ್ ಈ ಪರ್ಸನ್ಗೆ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ತುಂಬ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಮುಂಚೆ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇವ್ರು ತುಂಬ ಚೆನ್ನಾಗಿ ಡ್ರೆಸ್ಅಪ್ ಆಗ್ತಾರೆ. ಈ ಒಂದು ಡ್ರೆಸ್ಸಿಂಗ್ ಸೆನ್ಸ್ಗೆ ನೀವು ತುಂಬಾ ಅಟ್ರ್ಯಾಕ್ಟ್ ಆಗಿದ್ರಿ ಅಂತ ಕಾಣಿಸುತ್ತೆ. ಇವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ಗೆ ನೀವು ತುಂಬಾ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ರಿ ಇವ್ರಿಗೆ ಅಂತ ಹೇಳಬಹುದು. ಕ್ವೀನ್ ಆಫ್ ವ್ಯಾಂಡ್ಸ್. ಓಕೆ, ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇದೆ. ಬಹುಶಃ ಈ ಪ್ರೀತಿಗೆ ಮದರ್ ಇಶ್ಯೂಸ್ ತುಂಬ ಬರ್ತಾ ಇದೆ ಅಂತ ಹೇಳಬಹುದು. ಓಕೆ, ಸೊ ನಿಮ್ಮ ಪ್ರೀತಿಗೆ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ, ಮೇನ್ಲಿ ಮದರ್ ಇಶ್ಯೂಸ್ ತುಂಬ ಬರ್ತಾ ಇದೆ. ಬಹುಶಃ ಅವರ ಫ್ಯಾಮಿಲಿಯಲ್ಲಿ ಅವರ ತಾಯಿಗೆ ನಿಮ್ಮ ಪ್ರೀತಿನ ಸಕ್ಸಸ್ ಮಾಡೋದಕ್ಕೆ ಇಷ್ಟ ಆಗದೆ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಗೆ ನಿಮ್ಮಿಬ್ಬರ ಪ್ರೀತಿ ನಿಮ್ಮ ಒಂದು ಪೇರೆಂಟ್ಸ್ಗೆ ಇಷ್ಟ ಆಗದೆ ಇರಬಹುದು. ಸಮಥಿಂಗ್ ಮದರ್ ಇಶ್ಯೂಸ್ ಬರ್ತಾ ಇದೆ. ಓಕೆ, ಸೊ ಎಲ್ಲವೂ ಅವ್ರದ್ದೇ ಎಲ್ಲ ಮಾತು ನಡೆಯುತ್ತೆ ಸೊ ಅವ್ರ ಮನೆಯಲ್ಲಿ ಅಂತ ಹೇಳಬಹುದು. ಸೊ ಅವ್ರ ಒಪ್ಪಿಗೆ ಇಲ್ಲದೆ ಈ ಪರ್ಸನ್ ಏನು ಮಾಡೋದಕ್ಕೆ ರೆಡಿ ಇಲ್ಲ, ಅವ್ರ ಒಪ್ಪಿಗೆನೇ ತೊಗೊಂಡು ಮಾಡೋಣ, ವೇಟ್ ಮಾಡು ಅಂತಲೂ ಹೇಳಿರಬಹುದು ನಿಮಗೆ. ಸೊ ಆ ರೀತಿ ಎನರ್ಜೀಸ್ ಕೂಡ ಇದೆ. ಆ್ಯಂಡ್ ಅಂಡರ್ ಕಂಟ್ರೋಲ್ ಅಂತ ಹೇಳಬಹುದು ಈ ಪರ್ಸನ್. ಬಹುಶಃ ಈ ಒಂದು ಮದರ್ ಇಶ್ಯೂಸ್ ಇಂದಾನೇ ಇವರ ಹಳೆ ಪ್ರೀತಿನೂ ಸಹ ಇದೇ ರೀತಿ ಆಗಿರಬಹುದು. ಬಟ್ ಈಗಲೂ ಸಹ ಅದೇ ರಿಪೀಟ್ ಆಗಬಾರ್ದು ಅಂತಲೇ ಅವರು ಟ್ರೈ ಮಾಡ್ತಾ ಇದ್ದಾರೆ, ಎಫರ್ಟ್ ಹಾಕ್ತಾ ಇದ್ದಾರೆ. ಬಟ್ ಸ್ಟಿಲ್ ತುಂಬ ನೋವಾಗ್ತಾ ಇದೆ ಇಲ್ಲಿ, ತುಂಬ ಹಾರ್ಟ್ ಬ್ರೇಕ್ಸ್ ಆಗಿದೆ ಈ ಪರ್ಸನ್ಗೂ ಸಹ. ಇದರಿಂದ ಅವರು ನೋವಲ್ಲಿ ಇರೋದಲ್ಲದೆ ನಿಮಗೂ ನೋವು ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು. ಅಗೇನ್ ಥರ್ಡ್ ಪಾರ್ಟಿ ಎನರ್ಜೀಸ್ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಆಗಿದೆ ಇಲ್ಲಿ. ಸೊ ಬಹುಶಃ ಮುಂಚೆ ಎಲ್ಲ ಥರ್ಡ್ ಪಾರ್ಟಿ ಇನ್ ದ ಸೆನ್ಸ್ ಅದು ಫ್ರೆಂಡೇ ಆಗಿರ್ಬೋದು ಅಂತಲ್ಲ, ಇಲ್ಲಿ ಫ್ಯಾಮಿಲಿ ವೈಸ್ ಥರ್ಡ್ ಪಾರ್ಟಿ ಎಂಟ್ರಿ ಆಗ್ತಾ ಇದೆ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಗೆ. ನಿಮ್ಮ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗಬೇಕು, ಮ್ಯಾರೇಜ್ವರೆಗೂ ಬರಬೇಕು, ಬಟ್ ಡಿಲೇಸ್ ಆಗ್ತಾ ಇದೆ ಅಂದರೆ ಮೋಸ್ಟ್ಲಿ ಇಲ್ಲಿ ಇವರಿಬ್ಬರ ಫ್ಯಾಮಿಲಿ ಮಧ್ಯೆ, ನಿಮ್ಮಿಬ್ಬರ ಫ್ಯಾಮಿಲಿ ಮಧ್ಯೆ ಯಾರೋ ಒಂದು ಥರ್ಡ್ ಪಾರ್ಟಿ ಮೈಂಡ್ ಗೇಮ್ ಆಡ್ತಾ ಇರಬಹುದು. ಆ ಫ್ಯಾಮಿಲಿ ಚೆನ್ನಾಗಿಲ್ಲ, ಆ ಹುಡುಗಿ ಬೇಡ, ಈ ಹುಡುಗ ಬೇಡ, ಈ ರೀತಿ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರಬಹುದು ಅವ್ರ ಫ್ಯಾಮಿಲಿನ, ನಿಮ್ಮ ಫ್ಯಾಮಿಲಿನ. ಸಮಥಿಂಗ್ ಲೈಕ್ ದಟ್ ಎನರ್ಜೀಸ್, ಆ ಥರದ ಎನರ್ಜೀಸ್ ಸಿಗ್ತಾ ಇದೆ. ನೋಡೋಣ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್. ಎಸ್, ಮ್ಯಾರೇಜ್ಗೋಸ್ಕರನೇ ತುಂಬ ಕಾಯ್ತಾ ಇದ್ದೀರಾ ಎಲ್ಲರೂ. ಬಟ್ ಮ್ಯಾರೇಜ್ ಡಿಲೇ ಆಗ್ತಿರೋದಕ್ಕೆ ಕಾರಣ ಮದರ್ ಇಶ್ಯೂಸ್ ಆ್ಯಂಡ್ ಸಮ್ ಥರ್ಡ್ ಪಾರ್ಟಿ ಇಲ್ಲಿ ಅವರ ಒಂದು ಕೈ ಚಳಕನ ತೋರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಹುಶಃ ಇಲ್ಲಿ ನಾವು ಹೇಳೋ ಕಡೆ ಈ ಒಂದು ಪರ್ಸನ್ ಮದುವೆ ಆಗಬೇಕು, ನಾವು ಹೇಳೋ ಕಡೆಯಿಂದನೇ ಈ ಹುಡುಗಿ ತರಬೇಕು, ಇವ್ರಿಗೆ ಯಾಕೆ ಈ ಥರ ಇರಬೇಕು, ಈ ರೀತಿ ಜಲಸ್ ಕೂಡ ಇರಬಹುದು ಈ ಫ್ಯಾಮಿಲಿ ಮೇಲೆ. ಆ ಒಂದು ಹಳೆ ವೈರತ್ವ ಇರಬಹುದು ಅಥವಾ ಜಲಸ್ ಇರಬಹುದು. ಸಮಥಿಂಗ್ ಪರ್ಸ್ನಲ್ ಗೇಮ್ ಅನ್ಕೋಬಹುದು, ಅಥವಾ ಸಮಥಿಂಗ್ ಪರ್ಸ್ನಲ್ಲಾಗಿ ತುಂಬಾ ಈ ಒಂದು ಫ್ಯಾಮ್ಲಿಗೆ ಪರ್ಸ್ನಲ್ಲಾಗಿ ತುಂಬಾ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಈ ಪರ್ಸನ್ದಾಗಿದೆ ಅಂತ ಹೇಳಬಹುದು. ಒಂದು ವಾಟ್ ವಿ ಕಾಲ್ ದಟ್ ಸೇಡ್ ಆಗಿರಬಹುದು, ಸೇಡ್ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇರಬಹುದು. ಪರ್ಸ್ನಲ್ ರಿವೆಂಜ್. ಎಸ್, ಪರ್ಸ್ನಲ್ ರಿವೆಂಜ್. ಓಕೆ, ದ ಡೆವಿಲ್. ಎಸ್, ದ ಡೆವಿಲ್ ಕಾರ್ಡ್ ಬಂದಿದೆ. ಅಗೇನ್ ಸಮ್ ಬ್ಲ್ಯಾಕ್ ಮ್ಯಾಜಿಕ್ಸ್ ನಡೀತಾ ಇರಬಹುದು. ಈ ಥರದ ಎನರ್ಜೀಸ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಈ ಥರ ಎಲ್ಲ ಆದಾಗ ಬಹುಶಃ ನೀವಾಗಲೇ ಅವರಿಂದ ದೂರ ಆಗಬೇಕು, ಅಥವಾ ಅವರಾಗಲೇ ನಿಮ್ಮಿಂದ ದೂರ ಆಗಬೇಕು, ಈ ರೀತಿಯೂ ಇದೆ. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಈಗ ಆಲ್ರೆಡಿ ಫೀಲಿಂಗ್ಸ್ ಅನ್ನೋದೇ ಇಲ್ಲ, ಆ ರೀತಿಯಾಗಿದೆ. ಅಥವಾ
ಇಷ್ಟೆಲ್ಲ ಕಷ್ಟಪಡಬೇಕಾ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ, ಇಷ್ಟೆಲ್ಲ ಸ್ಟ್ರಗಲ್ ಪಡಬೇಕಾ, ಅದ್ರ ಬದಲು ಅವ್ರ ಪಾಡಿಗೆ ಅವ್ರು ಇರಲಿ ಅನ್ನೋ ಅಷ್ಟ್ರ ಮಟ್ಟಿಗೆ ಈ ಒಂದು ಪರ್ಸನ್ ಮೈಂಡ್ಸೆಟ್ ಬಂದಿದೆ. ಆ್ಯಂಡ್ ಅಗೇನ್ ಮುಂಚೆ ಥರ ಇರುವಂಥ ಇನ್ಫ್ಯಾಕ್ಚುಯೇಷನ್ ಅಟ್ರ್ಯಾಕ್ಷನ್ಸ್ ಈಗ ಕಮ್ಮಿ ಆಗಿದೆ ಈ ಪರ್ಸನ್ ಕಡೆಯಿಂದ ಅಂತ ಹೇಳಬಹುದು. ಇಲ್ಲಿ ಮನಸ್ಸಿಂದ ಮನಸ್ಸು ಕನೆಕ್ಟ್ ಆಗಿರೋದಕ್ಕಿಂತ ಹೆಚ್ಚಾಗಿ ಫಿಸಿಕಲ್ ಅಟ್ರ್ಯಾಕ್ಷನ್ಸ್ ಜಾಸ್ತಿ ಈ ಒಂದು ಪ್ರೀತಿಯಲ್ಲಿ ಆಗಿದೆ ಅಂತ ಹೇಳಬಹುದು. ಸೊ ಅದರಿಂದನೇ ಬಹುಶಃ ಇನ್ನೂ ಈ ಪ್ರೀತಿ ಉಳ್ಕೊಂಡಿದೆ ಅಂತ ಹೇಳಬಹುದು. ಸೊ ಎಲ್ಲ ಸರ್ವಸ್ವವನ್ನು ನನ್ನ ಪರ್ಸನ್ಗೆ ನಾನು ಕೊಟ್ಟಿದ್ದೀನಿ, ಯಾಕೆ ನಾನು ಬಿಟ್ಕೊಡ್ಲಿ, ಈ ರೀತಿಯ ಒಂದು ಮೈಂಡ್ಸೆಟ್ಟಲ್ಲೂ ಕೂಡ ಈ ಪರ್ಸನ್ ಇದ್ದಾರೆ ಅಂತ ಹೇಳಬಹುದು. ದ ಹೈ ಪ್ರಿಸ್ಟೆಸ್. ಓಕೆ, ಬಟ್ ಈ ಪರ್ಸನ್ ಕೆರಿಯರ್ ಕಡೆಯೂ ಅಷ್ಟು ಫೋಕಸ್ಡ್ ಆಗಿಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಪರ್ಸ್ನಲ್ ಪ್ರೊಫೆಷ್ನಲ್ನೂ ಕೂಡ ಅಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ. ಬಟ್ ಸ್ಟಿಲ್ ದೇ ಆರ್ ಟ್ರೈಯಿಂಗ್ ಅಂತ ಹೇಳಬಹುದು. ಅಥವಾ ಸ್ಪಿರಿಚುವಲ್ ಜರ್ನಿಗೆ ಈಗಷ್ಟೇ ಈ ಪರ್ಸನ್ ಎಂಟ್ರಿ ಆಗ್ತಾ ಇರಬಹುದು. ಅಥವಾ ನಿಮ್ಗೆ ಯಾರಿಗೋ ಏನಾದರೂ ಟ್ಯಾರೋ ಕೋರ್ಸಸ್ ಕಲಿಬೇಕು ಅನ್ನೋ ಆಸಕ್ತಿ ನಿಮಗೂ ಇರಬಹುದು. ಅಥವಾ ಸ್ಪಿರಿಚುವಲ್ ಬಗ್ಗೆ ತುಂಬ ತಿಳ್ಕೋಬೇಕು, ಒಂದು ಪೀಸ್ಫುಲ್ ಲೈಫ್ ಬರಬೇಕು ಅಂತ ನೀವು ಸಹ ಥಿಂಕ್ ಮಾಡ್ತಾ ಇರಬಹುದು. ಅಥವಾ ಇಲ್ಲಿ ಪ್ರೊಫೆಷ್ನಲಿ ನೀವು ಟೀಚರ್ಸ್ ಆಗಿರಬಹುದು, ಅಥವಾ ಗೈಡ್ ಮಾಡ್ತಿರಬಹುದು, ಅಥವಾ ಆ್ಯಂಕರಿಂಗ್ ಮಾಡ್ತಾ ಇರಬಹುದು, ಅಥವಾ ಹೋಸ್ಟ್ ಆಗಿರಬಹುದು. ದೊಡ್ಡ ಸ್ಟೇಜ್ ರಿಲೇಟೆಡ್ ಇಲ್ಲಿ ಕೆರಿಯರಲ್ಲಿ ನೀವಿದ್ದೀರಾ ಅಂತ ಹೇಳಬಹುದು. ಅಥವಾ ನಿಮ್ಮ ಬಿಗ್ ಡ್ರೀಮ್ಸ್ ಏನಿದೆ, ನಿಮ್ಮ ಡ್ರೀಮ್ಸ್ ಕಡೆ ನೀವು ಫೋಕಸ್ ಮಾಡ್ತಿದ್ದೀರಾ ಅಂತ ಹೇಳಬಹುದು. ಆ ಥರನೂ ಇದೆ. ಅಥವಾ ಮಾಡ್ತಾ ಇಲ್ಲ ಅಂದರೆ ಫೋಕಸ್ ಅದ್ರ ಕಡೆನೂ ಮಾಡಲಿ ಅಂತಲೂ ಇದೆ ಮೆಸೇಜ್. ಸೊ ಫೋಕಸ್ ಆನ್ ಯುವರ್ ಡ್ರೀಮ್ಸ್. ಆ್ಯಂಡ್ ನೆಕ್ಸ್ಟ್ ಸಾರಿ, ಸೊ ಇದ್ರ ಪರವಾಗಿ ನೀವು ತುಂಬ ಓವರ್ ಥಿಂಕ್ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಓವರ್ ಥಿಂಕಿಂಗ್ ಅನ್ನೋದನ್ನು ಕಮ್ಮಿ ಮಾಡಿ. ಓಕೆ, ಎಲ್ಲವನ್ನೂ ಟೈಮ್ಗೆ ಬಿಟ್ಬಿಡಿ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಬಿಕಾಸ್ ನಾವು ಏನೇ ಮನುಷ್ಯರು ಏನೇ ಮಾಡಬೇಕು, ಎಷ್ಟೇ ಪ್ರಯತ್ನ ಮಾಡಬೇಕು ಅಂದ್ರೂ ದಟ್ ಸಮ್ ಆಫ್ ಪಾಯಿಂಟಲ್ಲಿ ಇಟ್ಸ್ ಆಲ್ ಅಬೌಟ್ ಯೂನಿವರ್ಸ್. ಅಗೇನ್ ಈ ಪರ್ಸನ್ಗೆ ನಿಮ್ಮನ್ನು ಕಳ್ಕೊಳ್ಳೋ ಭಯ ಮತ್ತೆ ಕಾಡ್ತಾ ಇದೆ, ಫಿಯರ್ ಆಫ್ ಲೂಸಿಂಗ್ ಯು. ಬಟ್ ಈ ಪರ್ಸನ್ ಯಾವ ರೀತಿ ಅಂದರೆ ನೀವೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಮನೇಲಿ ಮಾತಾಡೋದಕ್ಕೂ ಇಷ್ಟ ಇಲ್ಲ, ಅಥವಾ ಫೇಸ್ ಮಾಡೋದಕ್ಕೂ ರೆಡಿ ಇಲ್ಲ. ಹಿ ಆರ್ ಶಿ ಈಸ್ ನಾಟ್ ರೆಡಿ ಟು ಟೇಕ್ ಆ್ಯಕ್ಷನ್ಸ್ ಓನ್ಲಿ. ಅಥವಾ ಇವ್ರ ಲೈಫ್ ಕಂಟ್ರೋಲ್ ಬೇರೆದವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಇವ್ರ ಲೈಫ್ ಕಂಟ್ರೋಲ್ ಇವ್ರ ಜೊತೆಗೆ ಇಲ್ಲ. ಹೀಗಿರುವಾಗ ನಿಮ್ಮನ್ನು ಯಾವ ರೀತಿ ನೋಡ್ಕೊಳ್ತಾರೆ ಹೇಳಿ? ಎಸ್, 5 ಆಫ್ ಸ್ವಾರ್ಡ್ಸ್. ನೋಡಿ, ಅಗೇನ್ ಈ ಪರ್ಸನ್ ಕಡೆಯಿಂದ ಯಾರು ಏನೇ ಕಿತ್ಕೊಂಡ್ರು, ಏನೇ ಮಾಡಿದ್ರು ಸರಿ ಆಯಿತು, ಹೋಗಲಿ ಬಿಡು ಈ ರೀತಿಯೇ ಇದ್ದು ಇವರು ಸಹ ಲೈಫಲ್ಲಿ ತುಂಬ ಲಾಸ್ ಅನ್ನೋದು ತೊಗೊಂಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಆ್ಯಂಡ್ ನಾವು ಈಗ ನಿಮ್ಮನ್ನು ಕಳ್ಕೊಳ್ತೀನಿ ಅನ್ನೋ ಭಯ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಆ ಭಯದಿಂದನೇ ಮತ್ತೆ ನಿಮ್ಮನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಬಟ್ ಈ ಪರ್ಸನ್ ತುಂಬ ಪಾಸಿಟಿವ್ ಆಗಬೇಕು, ಸ್ವಲ್ಪ ಹೀಲ್ ಆಗಬೇಕು, ಸ್ಟ್ರೆಂತ್ ಅನ್ನೋದನ್ನು ತೊಗೊಂಡು ಫ್ಯಾಮ್ಲಿನ ಎದುರಿಸಿ ನಾನು ನನ್ನ ಪರ್ಸನ್ಗೋಸ್ಕರ ನಾನು ಬದುಕ್ತೀನಿ ಅಂತ ಅಂದರೆ ಡೆಫಿನೆಟ್ಲಿ ಈ ಒಂದು ಏನಿದೆ ಪ್ರೀತಿ ಏನಿದೆ ಅದು ಸಕ್ಸಸ್ಫುಲ್ ಆಗುತ್ತೆ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪರ್ಸನ್ ಅಂತ ಹೇಳಬಹುದು. ಬಿಕಾಸ್ ಎಲ್ಲವೂ ಅವ್ರ ಕೈಯಲ್ಲಿದೆ. ಈಗ ಫ್ಯಾಮಿಲಿ ಕಡೆಯಿಂದ ಅವ್ರ ಮದರ್ ಇಶ್ಯೂಸ್ ಏನಾದರೂ ಬರ್ತಾ ಇದೆ ಅಂದರೆ ಅವ್ರ ಫ್ಯಾಮ್ಲಿನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನಿಮ್ಮ ಬಗ್ಗೆ ನೀವು ಯಾವ ರೀತಿ ಇದ್ದೀರಾ, ಹೇಗೆ ಅಂತ ಅವ್ರು ಅರ್ಥ ಮಾಡಿಸ್ಬೇಕು ಅಲ್ವಾ? ಅರ್ಥ ಮಾಡಿಸಿ ಒಪ್ಪಿಸಿ ಸಮಥಿಂಗ್ ಕನ್ಫೆಸ್ ಎಲ್ಲವನ್ನು ಅವ್ರು ಟ್ರೈ ಮಾಡಬೇಕು. ಯಾವುದೂ ಮಾಡದೆ ಎಲ್ಲ ನೀನೇ ಮಾಡು ಅಂತ ನಿಮ್ಮ ಮೇಲೆ ಹೇರಿದರೆ, ನಿಮ್ಮ ಮೇಲೆ ಎಲ್ಲ ಪ್ರೆಷರ್ ಮಾಡಿದ್ರೆ ಇಟ್ ವೋಂಟ್ ಅಲ್ವಾ? ಒಂದು ಕೈ ಸೇರಿದರೆ ಚಪ್ಪಾಳೆ ಆಗೋದಿಲ್ಲ. ಸೊ ಇಬ್ಬರ ಕಡೆಯಿಂದನೂ ಬೇಕು. ಬಟ್ ಇಲ್ಲಿ ನಿಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ನಿಮ್ಮ ಕಡೆ ಎಲ್ಲ ಮಾಡಾಗಿದೆ. ಈಗ ನೀವು ಗಿವ್ ಅಪ್ ಮಾಡಿರಬಹುದು. ಯಾವಾಗ ಬೇಕು ಅವ್ರಿಗೆ ಯಾವಾಗ ಸೇರಿಸ್ಬೇಕು ಅನಿಸುತ್ತೆ ಯೂನಿವರ್ಸಿಗೆ ಯಾವಾಗ ಸೇರಿಸ್ಲಿ ಅಂತಲೂ ನೀವು ಕೆಲವರು ಕೈ ಚೆಲ್ಲಿ ಕೂತಿರಬಹುದು. ಬಟ್ ಆ್ಯಸ್ ನಾವು ಈ ಪರ್ಸನ್ ಭಯ ಬಿಟ್ಟು ಏನೂ ಕಾಣಿಸ್ತಾ ಇಲ್ಲ ಈ ಪರ್ಸನ್ ಕಡೆಯಿಂದ. ಈ ಪರ್ಸನ್ನಿಂದ ಎಲ್ಲನೂ ಕಿತ್ಕೊಂಡ್ರೂ ಸಹ
ಯಾಕೆ ಅಂತ ಪ್ರಶ್ನೆನೂ ಸಹ ಮಾಡೋದಿಲ್ಲ ಈ ಪರ್ಸನ್. ಆ ರೀತಿ ಆಗಿಬಿಟ್ಟಿದ್ದಾರೆ ಅಂತ ಹೇಳಬಹುದು. ಸ್ಟ್ರೆಂತ್ ಅನ್ನೋದು ಬೇಕು ಈ ಒಂದು ಪರ್ಸನ್ಗೆ. ಆ ಸ್ಟ್ರೆಂತ್ ಇಲ್ಲ, ಫಿಯರ್ ಇದೆ. ಭಯ ಇದ್ದರೆ ಆ ಭಯನೇ ಅರ್ಧ ಎಲ್ಲವನ್ನು ಹಾಳು ಮಾಡುತ್ತೆ. ಆ ಭಯದಿಂದ ಯಾವುದ್ರ ಬಗ್ಗೆ ಭಯ ಜಾಸ್ತಿ ಇದೆ ಅದನ್ನೇ ಜಾಸ್ತಿ ಕೆಲಸ ಮಾಡಬೇಕು. ಬಟ್ ಈ ಪರ್ಸನ್ ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಅವರು ಆ್ಯಕ್ಷನ್ಸ್ನ ತೊಗೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಒಂದು ಲಾಸ್ಟ್ ಗೈಡೆನ್ಸ್ ನಿಮಗೆ ಏನು ಸಿಗುತ್ತೆ ನೋಡೋಣ. ಟೆಂಪರೆನ್ಸ್. ಓಕೆ, ಸೊ ನಿಮಗೆ ಈ 2 ಕಾರ್ಡ್ಸ್ ಬಂದಿದೆ. ಮೈಟ್ ಬಿ ನೀವು ತುಂಬ ಸ್ಟ್ರೆಸ್ಸಲ್ಲಿರಬಹುದು ಇದೆಲ್ಲ ಈ ರೀತಿ ಆದಾಗ. ಐ ಅಂಡರ್ಸ್ಟ್ಯಾಂಡ್ ದಟ್ ತುಂಬ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಅಥವಾ ತುಂಬ ಒಂದಲ್ಲ ಒಂದು ಕಷ್ಟಗಳು ಬರ್ತಾ ಇದೆ, ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ. ಏನಾಗ್ತಾ ಇದೆ ನನ್ನ ಲೈಫು, ಸಾಕು ಈ ಲೈಫಿಂದ ಹೊರಗೆ ಬಂದುಬಿಡೋಣ, ಸತ್ತೋಗ್ಬಿಡೋಣ, ಈ ರೀತಿ ಏನಾದರೂ ಆಲೋಚನೆಗಳು ನಿಮ್ಮ ಹತ್ರ ಬರ್ತಾ ಇದೆ ಅಂದರೆ ಸ್ಟಾಪ್, ಟೇಕ್ ಅ ಬ್ರೇಕ್, ಸ್ಪೆಂಡ್ ಟೈಮ್ ವಿತ್ ನೇಚರ್. ಓಕೆ, ಸೊ ನೆಗೆಟಿವ್ ಥಾಟ್ಸ್ಗಳಿಂದ ನಿಮ್ಮನ್ನು ನೀವು ಕಟ್ಟಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಬಿಟ್ಟು ಹಾಕಿ, ಲೆಟ್ ಗೋ ಮಾಡಿ, ರಿಲೀಸ್ ಮಾಡಿ ಎಲ್ಲವನ್ನು. ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ನ ಕೀಲಿ ಕೈ ನಿಮ್ಮ ಹತ್ರನೇ ಇರಲಿ, ಯಾರ ಕೈಗೂ ಕೊಡೋಕ್ಕೆ ಹೋಗಬೇಡಿ. ಬಿ ಪಾಸಿಟಿವ್. ಆ್ಯಂಡ್ ಟೆಂಪ್ರೆನ್ಸ್ ಬಂದಿದೆ, ವೇಟ್ ಮಾಡು, ಎವ್ರಿಥಿಂಗ್ ವಿಲ್ ಹ್ಯಾಪನ್ಸ್ ಫಾರ್ ಅ ಗುಡ್ ಅಂತ ಬರ್ತಾ ಇದೆ. ಏಂಜಲ್ಸ್ ಆರ್ ವಿತ್ ಯು ಅಂತ ಬರ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ವಿಲ್ ಕಮ್ ಅಂತ ಬರ್ತಾ ಇದೆ. 2 ಮಂತ್ಸಲ್ಲಿ ಸಮಥಿಂಗ್ ಗುಡ್ ವಿಲ್ ಹ್ಯಾಪನ್. ಒಂದೇನೋ ಒಳ್ಳೆಯದಾಗೇ ಆಗುತ್ತೆ. ಸೊ ಬೇರೆದವ್ರಿಗೆ ಏನಾದರೂ ಕೊಡಬೇಕು ಅಂದಾಗ ಅದು ನಿಮ್ಮ ಹತ್ರ ಇರಬೇಕು. ಸೊ ಅದನ್ನು ನೀವು ಫಿಲ್ ಮಾಡಿ, ಪ್ರೀತಿನ ಫಿಲ್ ಮಾಡಿ. ಸೊ ಆವಾಗಲೇ ಎಲ್ಲನೂ ಶೇರ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ಬಿ ವಿತ್ ಪಾಸಿಟಿವ್. ನಿಮ್ಮ ಒಂದು ಮೈಂಡ್ನ ಪಾಸಿಟಿವಿಂದ ತುಂಬಿಸಿ. ಪಾಸಿಟಿವ್ ಥಾಟ್ಸ್, ಅಫರ್ಮೇಷನ್ಸ್, ಮೆಡಿಟೇಷನ್. ಬೆಸ್ಟ್ ವೇ ಈಸ್ ಟು ಕನೆಕ್ಟ್ ವಿತ್ ಯೂನಿವರ್ಸ್. ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಆಗಬೇಕು ಅಂದರೆ ಮೆಡಿಟೇಷನ್ ಈಸ್ ಬೆಸ್ಟ್ ಥಿಂಗ್ ಅಂತ ಹೇಳಬಹುದು. ಸೊ ಮೆಡಿಟೇಷನ್ ಮಾಡಿ. ಅಥವಾ ತಲೆ ತುಂಬಾ ಭಾರ ಆಗ್ತಾ ಇದೆ, ಜಾಸ್ತಿ ನೈಟ್ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಸ್ಟ್ರೆಸ್ಸಿಂದ ಅಂದರೆ ಯೂಸ್ ಅಮೆಥಿಸ್ಟ್ ಕ್ರಿಸ್ಟಲ್ನ ಯೂಸ್ ಮಾಡಿ. ಸೊ ದಟ್ ಅದು ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಈ ಓವರ್ ಥಿಂಕಿಂಗಿಂದ ಎಲ್ಲವೂ ಆಚೆ ಬರಬಹುದು. ಸೊ ನಿಮಗೂ ಅವರ ಒಂದು ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಇದೆ ಪ್ರೆಷರೈಸ್, ನಿಮಗೂ ಸಹ ಅದೇ ಇದೆ. ಬಿಕಾಸ್ ಈ ಪರ್ಸನ್ನ ನೀವು ನಂಬ್ಕೊಂಡು ಕೂತ್ಕೊಂಡಿದ್ದೀರಾ. ಯಾವಾಗ ಬರ್ತಾರೆ ವೆಯ್ಟ್ ಮಾಡ್ತಾ ಇದ್ದೀರಾ. ತುಂಬ ಟೈಮಿಂದ ತುಂಬ ಎಫರ್ಟ್ ಹಾಕಿ, ಟೈಮ್ ಇನ್ವೆಸ್ಟ್ ಮಾಡಿ, ಎನರ್ಜಿ ಇನ್ವೆಸ್ಟ್ ಮಾಡಿ ಒಂದು ಪ್ರೀತಿ ಅನ್ನೋದನ್ನು ಮಾಡ್ತೀವಿ ಅಂದಾಗ ಆಲ್ ಆಫ್ ಅ ಸಡನ್ ಅದು ಬಿಟ್ಟು ಹೋಗುತ್ತೆ ಅಂದಾಗ, ಅವ್ರ ಕಡೆಯಿಂದ ಏನು ಆ್ಯಕ್ಷನ್ಸ್ ಬರದೇ ಇದ್ದಾಗ ಅಫ್ಕೋರ್ಸ್ ಇಟ್ ಹರ್ಟ್ಸ್, ನೋವಾಗುತ್ತೆ. ಬಟ್ ಹಾಗಂತ ಹೇಳಿ ಲೈಫ್ನ ಎಂಡ್ ಮಾಡ್ಕೊಳ್ಳೋದಲ್ಲ. ವೇಟ್ ಮಾಡಿ, ಎವ್ರಿಥಿಂಗ್ ವಿಲ್ ಹ್ಯಾಪನ್ ಫಾರ್ ಅ ಗುಡ್ ರೀಸನ್ಸ್. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಬಿ ಪಾಸಿಟಿವ್ ಗೈಸ್. ಥ್ಯಾಂಕ್ ಯು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.